ಕಾರಿನಲ್ಲಿದ್ದ ತಾಯಿ ಮಗಳು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಮನಕಲುಕುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕುಣಿಗಲಲ್ಲಿ ಆಗಿರುವಂತಹ ಭೀಕರ ಆಕ್ಸಿಡೆಂಟ್ ಇದು. ಚಾಲಕನ ನಿಯಂತ್ರಣ ತಪ್ಪುತ್ತೆ. ಡಿವೈಡರ್ಗೆ ಕಾರು ಬಹಳ ರಭಸವಾಗಿ ಡಿಕ್ಕಿ ಹೊಡೆದಿದೆ. ತಾಯಿ ಮಗಳು ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದಾರೆ. ತುಮಕೂರಿನ ಕುಣಿಗಲ್ ತಾಲೂಕಿನ ಉರ್ಕೆಹಳ್ಳಿ ಬಳಿ ಆಗಿರುವಂತಹ ಘಟನೆ ಇದು. 60 ವರ್ಷದ ಜೈಮಾಲಾ ಹಾಗೆ 40 ವರ್ಷದ ರಾಜೇಶ್ವರಿ ಮೃತ ದುರ್ದೈವಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ರಾಯಚೂರಿನ ತಾಯಿ ಮಗಳು ಬೆಂಗಳೂರಿನಲ್ಲಿ ನೆಲೆಸಿದ್ರು. ರಾಜೇಶ್ವರಿ ಪುತ್ರನನ್ನ ಶಾಲೆಗೆ ಸೇರಿಸೋಕೆ ಹೋಗ್ತಿದ್ರು. ಶ್ರವಣ ಬೆಳಗೊಳದಲ್ಲಿರುವಂತಹ ಶಾಲೆಗೆ ಸೇರಿಸಲಿಕ್ಕೆ ಅಂತ ಹೋಗ್ತಿದ್ರು. ಅಪಘಾತದಲ್ಲಿ ರಾಜೇಶ್ವರಿ ಪುತ್ರ ಪ್ರೀತಂಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಘಟನಾ ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಗಾಯಾಳುವನ್ನ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಮೃತದೇಹಗಳನ್ನು ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿದ್ದಾರೆ. ಘಟನೆ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದು ಮಧ್ಯಾಹ್ನ ನಡೆದಿರುವಂಥ ಘಟನೆ ಇದು ಈಗ ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದೀವಿ ಕಾರಿನ ಹೆಂಗೆ ಅವಶೇಷಗಳಿದೆ ಅಂತ. ನಜ್ಜುಗುಜ್ಜಾಗ್ಬಿಟ್ಟಿದೆ ರೀ. ಏನಂದ್ರೆ ಏನೂ ಉಳಿದಿಲ್ಲ. ಭಾಳ ಸ್ಪೀಡಲ್ಲಿದೆ ಅಂತ ಅನಿಸುತ್ತೆ. ನೋಡಿ ಯಾವ ಆಕಾರಕ್ಕೆ ಬಂದಿದೆ ರೀ ಕಾರದು. ನಜ್ಜುಗುಜ್ಜಾಗ್ಬಿಟ್ಟಿದೆ, ಅಪ್ಪಚ್ಚಿ ಆಗಿಬಿಟ್ಟಿದೆ. ಕಾರಿನಲ್ಲಿದ್ದಂಥ ತಾಯಿ ಮಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮತ್ತು ರಾಜೇಶ್ವರಿ ಅವರ ಮಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಕೂಲ್ಗೆ ಸೇರಿಸ್ಲಿಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ನಿಯಂತ್ರಣ ಕಳೆದುಕೊಂಡು ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದು. ಇಲ್ಲಿ ಕೆಲವು ಆಕ್ಸಿಡೆಂಟ್ ಝೋನ್ ಅಂತ ಇದಾವ್ರಿ. ಆ ಸಂದರ್ಭದಲ್ಲಿ ಭಾಳ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಆ ಟೈಮ್ನಲ್ಲಿ ಏನಾದರೂ ನಿಯಂತ್ರಣ ತಪ್ಪಿದರೆ ಅಪಘಾತ ಆಗೋದು ನಿಶ್ಚಿತ. ನೋಡಿ ಇಲ್ಲಿ ಸಂಭವಿಸಿರುವಂಥ ಅಪಘಾತದ ದೃಶ್ಯ ನೋಡ್ತಾ ಇದ್ವಿ ನಾವು. ಇಲ್ಲಿ ಭಾಳಷ್ಟು ಆಕ್ಸಿಡೆಂಟ್ಗಳಾಗಿದ್ದಾವೆ. ಪ್ರಕರಣ ಕೂಡ ದಾಖಲಾಗಿದೆ. ಈಗ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಮೃತದೇಹಗಳನ್ನು ಕೂಡ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಕುಣಿಗಲ್ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ನೋಡಿ ಆ ಮಗುನ ಶಾಲೆಗೆ ಸೇರಿಸಬೇಕು ಅಂತ ಹೋಗ್ತಿದ್ರು. ಭಾಳ ಕನಸು ಕಂಡಿದ್ರು. ರಾಯಚೂರು ಮೂಲದವರು ಇವರು. ಮಗಳು ರಾಜೇಶ್ವರಿ ಬೆಂಗಳೂರು ಸೆಟ್ಲ್ ಆಗಿದ್ದಾರೆ. ಜೈಮಾಲ ಅಲ್ಲಿಂದ ರಾಯಚೂರಿಂದ ಬಂದಿದ್ದರು ಇವರು. ಒಟ್ಟಿಗೆ ಬೆಂಗಳೂರಿನಿಂದ ಹೋಗ್ತಾ ಇದ್ರು. ಆ ಟೈಮ್ನಲ್ಲಿ ಆಗಿರುವಂಥ ಅಪಘಾತ ಇದು. ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಕಾರಿನ ಅವಶೇಷಗಳು ಮಾತ್ರ ಕಾಣಿಸ್ತಾ ಇದೆ. ಮುಂಭಾಗ ಕಂಪ್ಲೀಟ್ ಆಗಿ ಜಖಮ್ ಆಗಿದೆ.